ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಾ. ಎಲ್ರಿಗೂ ಒಂದು ಕಾಮನ್ ಕ್ವಶನ್ನು, ಯಾವ ಬ್ರ್ಯಾಂಚ್ಗೆ ತುಂಬ ಸ್ಕೋಪ್ ಇದೆ, ಯಾವ ಬ್ರ್ಯಾಂಚ್ ಒಳ್ಳೆಯದು, ಯಾವ ಬ್ರ್ಯಾಂಚಿಗೆ ಸೇರಿಕೊಂಡ್ರೆ ಬೇಗ ಕೆಲಸ ಸಿಗುತ್ತೆ, ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ನನ್ನ ಆನ್ಸರು ಎಲ್ಲ ಬ್ರ್ಯಾಂಚಸ್ಸು ಚೆನ್ನಾಗಿದೆ. ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ನೀವು ಒಳ್ಳೆ ಸ್ಕಿಲ್ಸ್ ಗಳಿಸ್ಕೋಬೇಕು. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ, ವೆರಿ ಸಿಂಪಲ್ ಎಕ್ಸಾಂಪಲ್. ಒಂದೇ ಒಂದು ಸ್ಯಾಂಪಲ್ ತಗೊಂಡು ಇಲ್ಲ ನೋಡ್ತಾ ಇದ್ದೀರಾ, ಫಾಕ್ಸ್ಕಾನ್ ಅನ್ನೋ ಕಂಪನಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಹುಡುಗರು ಪ್ಲೇಸ್ ಆಗಿದ್ದಾರೆ. ಲೀಟಾಗಿ ಕಾಣ್ತಿರುತ್ತೆ ನಿಮಗೆ ಅವರ ಯೂನಿವರ್ಸಿಟಿ ಸೀಟ್ ನಂಬರು CS. ಹಾಗೆ ಇಲ್ಲೂ ಕಾಣ್ತಿರುತ್ತೆ CS ಬ್ರ್ಯಾಂಚ್ ಅಂತ. ಸೊ ಇವರೆಲ್ಲ ಕಂಪ್ಯೂಟರ್ ಸೈನ್ಸು. ಸೊ ಸ್ಟೂಡೆಂಟ್ಸ್ ಎಲ್ಲ ಖುಷಿಯಾಗಿರ್ತಾರೆ, ನಾನು ಕಂಪ್ಯೂಟರ್ ಸೈನ್ಸ್ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಫಾಕ್ಸ್ಕಾನ್ ಅನ್ನೋ ಕಂಪನಿಯಲ್ಲಿ ಕೆಲಸ ಸಿಗ್ತಿದೆ ಅಂತ. ನೆಕ್ಸ್ಟ್ ಸ್ಲೈಡ್ ನೋಡೋದನ್ನ ಇಲ್ಲಿ ನೋಡ್ಬೋದು ನೀವು. AI ಅಂತಿದೆ, USN ಯೂನಿವರ್ಸಿಟಿ ಸೀಟ್ ನಂಬರ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರಿಗೆ ಕೆಲಸ ಸಿಗ್ತಿದೆ. ಓಕೆ, ನೀವು AI ಅಂತ ಹಾಕೊಂಡಿದ್ದೀರಾ. ಸೊ AI ಅಂತ ಹಾಕಿದ್ಮೇಲೆ ಇಲ್ಲಿ AI, ಇಲ್ಲಿ CED ಅಂತಿದೆ. CED ಅನ್ನೋದು ನೋಡ್ತಿರ್ತೀರಾ ನೀವು. CED ಅಂದರೆ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್. CSDS ಅಂತೀವಿ, ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್. ಸೊ ನೀವು ಡೇಟಾ ಸೈನ್ಸ್ ಹಾಕೊಂಡಿರ್ತೀರಾ, ತೊಂದರೆ ಇಲ್ಲ. ನೆಕ್ಸ್ಟು ಮೆಕ್ಯಾನಿಕಲ್ ಸ್ಕೋಪ್ ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತಿರ್ತೀರಾ. ಇಲ್ಲಿ ನೋಡಿ, ಕಂಪನಿ ಸೇಮ್ ಕಂಪನಿ, ಫಾಕ್ಸ್ಕಾನ್ ಕಂಪನಿ. ಆಗಲೇ CS ಅವ್ರು ತೋರಿಸಿದ್ದೆ. AI ಆಯಿತು, ಡೇಟಾ ಸೈನ್ಸ್ ಆಯಿತು. ಈ ಇಬ್ಬರು ಸ್ಟೂಡೆಂಟ್ಸು ಸಹ ಮೆಕ್ಯಾನಿಕಲ್ಲು, ಬಟ್ ಸೇಮ್ ಕಂಪನಿಯಲ್ಲಿ ಸೇಮ್ ಪ್ಯಾಕೇಜ್ಗೆ ಪ್ಲೇಸ್ ಆಗಿದ್ದಾರೆ. ಸೊ ಕಾಲೇಜ್ ಅನ್ನೋದು ಇಂಪಾರ್ಟೆಂಟು. ಒಳ್ಳೆ ಕಾಲೇಜಲ್ಲಿ ಜಾಯಿನ್ ಫಾರ್ ಎನಿ ಬ್ರ್ಯಾಂಚ್ ನೀವು ಪ್ಲೇಸ್ ಆಗೋ ಸಾಧ್ಯತೆ ಇದೆ. ಇಬ್ಬರೇ ಯಾಕಾದರೂ ಮೆಕ್ಯಾನಿಕಲ್ಲಿ ಅವರು ಸ್ಕಿಲ್ಸ್ ತೋರಿಸಿರ್ತಾರೆ. ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ ಇರ್ಬೋದು, ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು. ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಫಾಕ್ಸ್ಕಾನಲ್ಲಿ CS ನೋಡಿದ್ರಿ, AI ನೋಡಿದ್ರಿ, ಡೇಟಾ ಸೈನ್ಸ್ ನೋಡಿದ್ರಿ, ಮೆಕ್ಯಾನಿಕಲ್ಲು ನೋಡಿದ್ರಿ. ಸೇಮ್ ಕಂಪ್ನಿ ಫಾಕ್ಸ್ಕಾನ್. ಇನ್ನೊಂದು ತೋರಿಸ್ತೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಈ ಸ್ಟೂಡೆಂಟ್ಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು 16 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೇಮ್ ಕಂಪನಿ, ಕಂಪ್ಯೂಟರ್ ಸೈನ್ಸ್ ಆಯಿತು, AI ಆಯಿತು, ಡೇಟಾ ಸೈನ್ಸ್ ಆಯಿತು, ಮೆಕ್ಯಾನಿಕಲ್ ಆಯಿತು, ಎಲೆಕ್ಟ್ರಾನಿಕ್ಸ್ ಅವರು ತೊಗೊಂಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅವರು ಆಗಲೇ 16 ಜನ ತೋರಿಸಿದ್ದೆ. 19, 20, 21, 22, 23, 26, 29 ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅವರು, ನೆಕ್ಸ್ಟ್ ECE, ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್. ತುಂಬ ಜನಕ್ಕೆ ಈಗ ಯಾಕೋ ಗೊತ್ತಿಲ್ಲ, IS ಅಂದರೆ ಸಾಕು ದೂರ ಹೋಗ್ತಾರೆ. ಇನ್ಫಾರ್ಮೇಷನ್ ಸೈನ್ಸ್ ಈಸ್ ಸೇಮ್ ಆ್ಯಸ್ ಕಂಪ್ಯೂಟರ್ ಸೈನ್ಸ್. ಸೇಮ್ ಕಂಪನಿ ಫಾಕ್ಸ್ಕಾನ್. ECE, CS, AI, ಡೇಟಾ ಸೈನ್ಸ್, ಮೆಕ್ಯಾನಿಕಲ್ ನೋಡಿದ್ದೀರಾ. ಈಗ ಇಲ್ಲಿ ನೋಡ್ತಿರೋದು ನೀವು IS 1JB22, IS 062 ಅಂತಿದೆ ನೋಡಿ. IS ಅಂತಿದ್ರೆ ಇನ್ಫಾರ್ಮೇಷನ್ ಸೈನ್ಸ್. ಈ ಎಲ್ಲ ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಈಗ ಗೊತ್ತಾಗಿರುತ್ತೆ ನಿಮಗೆ, ಯಾವುದೇ ಕೋರ್ಸ್ಗೆ ಹೋಗಿ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಸೇಮ್ ಕಂಪನಿಯಲ್ಲಿ ಸೇಮ್ ಪ್ಯಾಕೇಜ್ಗೆ ಆರಾಮಾಗಿ ಕೆಲಸ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ CS ಅವರು ಇದ್ದಾರೆ. ಇಲ್ಲಿ TEEE. ತುಂಬ ಜನ TEEE ಅಂದರೆ ಸಾಕು, ಇದು ಬರೀ ಬೆಸ್ಕಾಮ್ಗೆ ಹೋಗಬೇಕು, KPTCLಗೆ ಹೋಗಬೇಕು, ಹಾಗೆ ಹೀಗೆ ಅಂತಿರ್ತಾರೆ. ಸೇಮ್ ಫಾಕ್ಸ್ಕಾನ್ ಕಂಪನಿ, ಬಟ್ TEEE ಬ್ರ್ಯಾಂಚ್. ಇಲ್ಲಿ ನೋಡ್ಬೋದು, USN 1JB23, EE 400, 1JB22, EE 011. ಸೊ ಈ ಎಲ್ಲ ಸ್ಟೂಡೆಂಟ್ಸು ಎಲೆಕ್ಟ್ರಿಕಲ್ 10 ಜನ ಇದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಬ್ರ್ಯಾಂಚಸ್ ಅವ್ರನ್ನು ತಗೊಂಡಿದ್ದಾರೆ ಫಾಕ್ಸ್ಕಾನ್ ಕಂಪನಿಯವರು. ಹಾಗೆ ಇನ್ನೊಂದು ಸುಮ್ಮನೆ ಸಿಂಪಲ್ ಪ್ರೂಫ್ ಕೊಡೋದಕ್ಕೆ ನಿಮಗೆ, TEEE ಬ್ರ್ಯಾಂಚ್ ಎಲೆಕ್ಟ್ರಿಕಲ್ ಒಂದು ಸ್ಟೂಡೆಂಟು ಇನ್ನೊಂದು ಕಂಪನಿ ಇದೆ, ಮೈಕ್ರಾನ್ ಎಲೆಕ್ಟ್ರಿಕಲ್ಸ್ ಅನ್ನೋ ಕಂಪನಿಯಲ್ಲಿ ಪ್ಲೇಸ್ ಆಗಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಸರಿ ಇಲ್ಲ, ಸಿವಿಲ್ ಸರಿ ಇಲ್ಲ, ಮೆಕ್ಯಾನಿಕಲ್ ಇಲ್ಲ, ಡೇಟಾ ಸೈನ್ಸ್ ಸರಿ ಇಲ್ಲ, A&ML ಸರಿ ಇಲ್ಲ, ಯಾವುದೋ ಒಂದೇ ಒಂದು ಕೋರ್ಸಲ್ಲಿ ಮಾತ್ರ ನನಗೆ ಕೆಲಸ ಸಿಗೋದು ಹಾಗೆ ಹೀಗೆ ಅಂದ್ಕೊಂಡಿರ್ತೀರಾ. ಪ್ಲೇಸ್ಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರ್ಗೆ ಮಾತ್ರ ನೀವು ಯಾವುದೇ ಬ್ರ್ಯಾಂಚಿಗೆ ಸೇರ್ಕೊಳ್ಳಿ. ನಿಮ್ಮ ಸ್ಕಿಲ್ಸ್ ಇದ್ದರೆ, ಕಂಪನಿ ಅವ್ನಿಗೆ ಬೇಕು ಅನಿಸಿದ್ರೆ ಖಂಡಿತ ಅವನು ತೊಗೊಂಡೋಗ್ತಾನೆ. ಸೊ ಐ ಟುಕ್ ಎನ್ ಎಕ್ಸಾಂಪಲ್ ಆಫ್ ಒನ್ ಕಂಪನಿ ವೇರ್ ಡಿಫರೆಂಟ್ ಬ್ರ್ಯಾಂಚ್ ಸ್ಟೂಡೆಂಟ್ಸ್, CS, IS, A&ML, ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ಲು ಸಹ ನೀವು ಸೇರ್ಕೊಂಡಿರೋದನ್ನ ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೀನಿ, ವಿತ್ USNs. ಇದು ಮೆಕ್ಯಾನಿಕಲ್ದು. ಅಟ್ಲೀಸ್ಟ್ ನೌ ಐ ಹೋಪ್ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್ ದಟ್ ಯಾವುದೇ ಕೋರ್ಸ್ ಸೇರಿಕೊಂಡ್ರು, ಒಳ್ಳೆ ಕಾಲೇಜ್ ಸೇರಿಕೊಂಡ್ರೆ ಖಂಡಿತ ನಿಮಗೆ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ ಅಂತ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.